ನಮಸ್ತೆ ಸ್ನೇಹಿತರೆ. ಶಿವನನ್ನು ಸ್ವಯಂಭೂ ಎಂದು ಕರೆಯಲಾಗುತ್ತದೆ. ಸ್ವಯಂ ಅಸ್ತಿತ್ವ ಎಂದರ್ಥ. ಏಕೆಂದರೆ ಅವನು ಮಹಿಳೆಯ ಗರ್ಭದಿಂದ ಹುಟ್ಟಿಲ್ಲ. ಶಿವನ ಜನನದ ಹಿಂದೆ ಒಂದು ಕುತೂಹಲಕಾರಿ ಕಥೆ ಇದೆ. ಒಂದು ದಿನ ಬ್ರಹ್ಮ ಮತ್ತು ವಿಷ್ಣು ವಿಶ್ವದಲ್ಲಿ ಪರಸ್ಪರರ ಪ್ರಾಬಲ್ಯ ಮತ್ತು ಪ್ರಾಮುಖ್ಯತೆಯ ಬಗ್ಗೆ ವಾದ ಮಾಡುತ್ತಿದ್ದರು. ಚರ್ಚೆ ನಡೆಯುತ್ತಿದ್ದಂತೆ ಅವರ ಮುಂದೆ ನಿಗೂಢ ಸ್ತಂಭವೊಂದು ಕಾಣಿಸಿತು. ಅವರಿಬ್ಬರಿಗೂ ಆ ಸ್ತಂಭ ಏನೆಂದು ಅರ್ಥವಾಗದೆ ತಮಗಿಂತ ಬೇರೆ ಯಾರಾದರೂ ಪರಮಶಕ್ತಿ ಇದೆಯೇ ಎಂದು ಗೊಂದಲಕ್ಕೊಳಗಾದರು. ಅವರು ಪ್ರಬಲ ಕಂಬದ ರಹಸ್ಯವನ್ನು ತಿಳಿದುಕೊಳ್ಳಲೇಬೇಕೆಂದು ನಿರ್ಧರಿಸಿದರು. ಭಗವಾನ್ ಬ್ರಹ್ಮನು ಸ್ತಂಭದ ಮೇಲ್ಭಾಗವನ್ನು ಹುಡುಕಲು ಮೇಲಕ್ಕೆ ಹಾರಿ ಹೋದನು ಮತ್ತು ವಿಷ್ಣುವು ಹಂದಿಯಾಗಿ ರೂಪಾಂತರಗೊಂಡು ಸ್ತಂಭದ ಬುಡವನ್ನು ಹುಡುಕಲು ನೆಲವನ್ನು ಹಾಕಿದನು. ಆದರೆ ಅವರಿಬ್ಬರಿಗೂ ಸ್ತಂಭದ ರಹಸ್ಯವನ್ನು ಕಂಡುಹಿಡಿಯಲು ಸಾಧ್ಯವಾಗಲಿಲ್ಲ. ನಂತರ ಅವರಿಬ್ಬರು ಶಿವನೇ ಪರಮಶಕ್ತನೆಂದು ಒಪ್ಪಿಕೊಂಡರು. ಶಿವ ಮತ್ತು ತಾಯಿ ಪಾರ್ವತಿಯ ವಿವಾಹವು ಒಂದು ದೈವಿಕ ಪ್ರೀತಿಯ ಕತೆ. ಪಾರ್ವತಿಯಾಗಿ ಗೌರಿದೇವಿಯ ಪುನರ್ಜನ್ಮ ಮತ್ತು ಶಿವನನ್ನು ಮದುವೆಯಾಗಲು ಅವಳ ಬಲವಾದ ಬಯಕೆಯು ಶಾಶ್ವತ ಪ್ರೀತಿಯ ಉದಾಹರಣೆಯಾಗಿದೆ. ಹಿಮಾಲಯದ ದೊರೆ ಹಿಮವತ ಮತ್ತು ಅವನ ಹೆಂಡತಿ ಮೇನಕ ಭಗವಾನ್ ಶಿವನ ಕಟ್ಟ ಅನುಯಾಯಿಗಳಾಗಿದ್ದರು ಮತ್ತು ದೇವತೆಯನ್ನು ಮದುವೆಯಾಗುವ ಮಗಳನ್ನು ಬಯಸಿದರು. ಇದಕ್ಕಾಗಿ ಮೇನಕ ಶಿವನ ಮೊದಲ ಪತ್ನಿ ಗೌರಿದೇವಿಯನ್ನು ಸಮಾಧಾನಪಡಿಸಲು 3 ದಿನಗಳ ದೀರ್ಘ ತಪಸ್ಸನ್ನು ಮಾಡುತ್ತಾಳೆ. ದೇವಿಯು ಮೇನಕಾಗೆ ತಮ್ಮ ಮಗಳಾಗಿ ಜನ್ಮ ನೀಡುವುದಾಗಿ ಭರವಸೆ ನೀಡುತ್ತಾಳೆ. ಪತ್ನಿಯ ಮರಣದಿಂದ ದುಃಖಿತನಾದ ಶಿವನು ದೀರ್ಘ ತಪಸ್ಸಿಗೆ ಹೋಗುತ್ತಾನೆ. ಒಂದು ದಿನ ಋಷಿ ನಾರದನು ಮಗುವನ್ನು ನೋಡಲು ಹಿಮವತ ರಾಜ್ಯಕ್ಕೆ ಭೇಟಿ ನೀಡುತ್ತಾನೆ ಮತ್ತು ಅವಳು ಶಿವನನ್ನು ಮದುವೆಯಾಗುವುದಾಗಿ ಮುನ್ಸೂಚನೆ ನೀಡುತ್ತಾನೆ. ಪಾರ್ವತಿಯ ಬೆಳೆದಂತೆ ಅವಳು ಹಗಲು ರಾತ್ರಿ ಶಿವನನ್ನು ಪ್ರಾರ್ಥಿಸುತ್ತಾಳೆ. ಪಾರ್ವತಿಯ ಭಕ್ತಿಯಿಂದ ಸಮಾಧಾನಗೊಂಡ ಶಿವನು ಬ್ರಾಹ್ಮಣನ ವೇಷ ಧರಿಸಿ ಅವಳನ್ನು ಪರೀಕ್ಷಿಸಲು ನಿರ್ಧರಿಸುತ್ತಾನೆ. ಬಡವ ಮತ್ತು ಭೌತಿಕ ಜೀವನವಿಲ್ಲದ ವ್ಯಕ್ತಿಯನ್ನು ಮದುವೆಯಾಗಬಾರದೆಂದು ಅವನು ಅವಳಿಗೆ ಹೇಳುತ್ತಾನೆ. ಆದರೆ ನಾನು ಶಿವನನ್ನು ಬಿಟ್ಟು ಬೇರೆ ಯಾರನ್ನೂ ಮದುವೆಯಾಗುವುದಿಲ್ಲ ಎಂದು ಪಾರ್ವತಿ ದೃಢವಾಗಿ ಹೇಳುತ್ತಾಳೆ. ಸಂತೋಷದ ಉತ್ತರವು ಶಿವನು ತನ್ನ ಮೂಲ ಸ್ವರೂಪಕ್ಕೆ ಹಿಂತಿರುಗುವಂತೆ ಮಾಡುತ್ತದೆ ಮತ್ತು ಮದುವೆಯ ಪ್ರಸ್ತಾಪವನ್ನು ಅಂಗೀಕರಿಸುತ್ತದೆ. ಹೀಗೆ ಶಿವನು ಪಾರ್ವತಿಯ ರೂಪದಲ್ಲಿ ತನ್ನ ಹೆಂಡತಿಯನ್ನು ಮರಳಿ ಪಡೆಯುತ್ತಾನೆ. ಅವರ ಮದುವೆಯ ಕಥೆಯು ಶಿವನ ಅತ್ಯಂತ ಪ್ರಸಿದ್ಧ ಕಥೆಗಳಲ್ಲಿ ಒಂದಾಗಿದೆ. ಭಗವಾನ್ ಶಿವನು ತನ್ನ ಪತ್ನಿ ಪಾರ್ವತಿಗೆ ವೇದಗಳನ್ನು ವಿವರಿಸಲು ಪ್ರಾರಂಭಿಸುತ್ತಾನೆ ಮತ್ತು ಅದು ಹಲವಾರು ವರ್ಷಗಳವರೆಗೆ ಮುಂದುವರಿಯುತ್ತದೆ. ಆದರೆ ಒಂದು ದಿನ ಪಾರ್ವತಿ ತನ್ನ ಏಕಾಗ್ರತೆಯನ್ನು ಕಳೆದುಕೊಳ್ಳುತ್ತಾಳೆ. ಸಿಟ್ಟಾದ ಶಿವ ಅವಳನ್ನು ಭೂಮಿಗೆ ಹೋಗಿ ಮೀನುಗಾರಳಾಗಿ ಜನಿಸುವಂತೆ ಶಪಿಸುತ್ತಾನೆ. ಪಾರ್ವತಿ ಹೆಣ್ಣು ಮಗುವಿಗೆ ಜನ್ಮ ನೀಡುತ್ತಾಳೆ ಮತ್ತು ಮೀನುಗಾರ ಸಮುದಾಯದ ಮುಖ್ಯಸ್ಥ ತನ್ನ ಮನೆಗೆ ಕರೆದೊಯ್ಯುತ್ತಾನೆ. ಆಕೆಗೆ ಪಾರ್ವತಿ ಎಂದು ಹೆಸರಿಟ್ಟು ಸಾಕುತ್ತಾನೆ. ಈ ಮಧ್ಯೆ ಶಿವನು ತನ್ನ ತಪ್ಪನ್ನು ಅರಿತು ತನ್ನ ಹೆಂಡತಿಯನ್ನು ನೆನೆಸಿಕೊಳ್ಳಲು ಪ್ರಾರಂಭಿಸುತ್ತಾನೆ. ಇದನ್ನು ನೋಡಿದ ಅವನ ಶಿಷ್ಯ ನಂದಿ ಪಾರ್ವತಿಯನ್ನು ಮರಳಿ ಕರೆಯುವಂತೆ ಸೂಚಿಸುತ್ತಾನೆ. ಶಿವನು ಅದನ್ನು ಮಾಡಲು ಸಾಧ್ಯವಿಲ್ಲ ಎಂದು ಉತ್ತರಿಸುತ್ತಾನೆ, ಏಕೆಂದರೆ ಅವಳು ಮೀನು ಹಿಡಿಯುವವನನ್ನು ವಿವಾಹವಾಗಬೇಕೆಂದು ಬಯಸಿದಳು ಎಂದು ಹೇಳುತ್ತಾನೆ. ಇದನ್ನು ಕೇಳಿದ ನಂದಿಯು ಶಿವ ಮತ್ತು ಪಾರ್ವತಿಯನ್ನು ಮತ್ತೆ ಒಂದುಗೂಡಿಸುವ ಯೋಜನೆಯನ್ನು ರೂಪಿಸುತ್ತಾನೆ. ಅವನು ದೊಡ್ಡ ಶಾರ್ಕ್ನ ರೂಪವನ್ನು ತೆಗೆದುಕೊಂಡು ಮೀನುಗಾರರು ಮೀನುಗಾರಿಕೆಗೆ ಹೋಗುವ ಸಮುದ್ರಕ್ಕೆ ಹೋಗುತ್ತಾನೆ. ಅವನು ಮೀನುಗಾರರಿಗೆ ತೊಂದರೆ ಕೊಡಲು ಪ್ರಾರಂಭಿಸುತ್ತಾನೆ. ಅದರ ಬಗ್ಗೆ ತಿಳಿದ ತಿಮಿಂಗಲವನ್ನು ಹಿಡಿದವರಿಗೆ ತನ್ನ ಮಗಳಾದ ಪಾರ್ವತಿಯನ್ನು ಕೊಟ್ಟು ವಿವಾಹ ಮಾಡಿಸುತ್ತೇನೆಂದು ಘೋಷಿಸುತ್ತಾನೆ. ಪಾರ್ವತಿ ಮೀನುಗಾರರಿಗೆ ಸಹಾಯ ಮಾಡುವಂತೆ ಶಿವನನ್ನು ಪ್ರಾರ್ಥಿಸುತ್ತಾರೆ. ಪಾರ್ವತಿಯ ಪ್ರಾರ್ಥನೆಯನ್ನು ಕೇಳಿದ ಶಿವನು ಯುವ ಮೀನುಗಾರನಾಗಿ ಬದಲಾಗುತ್ತಾನೆ ಮತ್ತು ಮೀನುಗಾರರ ರಕ್ಷಣೆಗೆ ಬರುತ್ತಾನೆ. ನಂದಿ ಸಂತೋಷದಿಂದ ಶಿವನ ಕೈಗೆ ಸಿಕ್ಕಿ ಬೀಳುತ್ತಾನೆ. ಈ ರೀತಿಯಾಗಿ ಶಿವ ಪಾರ್ವತಿಯನ್ನು ಮರುಮದುವೆಯಾಗುತ್ತಾನೆ. ಭಗವಾನ್ ಶಿವ ಮತ್ತು ಪಾರ್ವತಿ ದೇವಿಯು ಸುಂದರವಾದ ಉದ್ಯಾನವನದ ನಂದನವನದಲ್ಲಿ ವಿಹರಿಸುತ್ತಿದ್ದಾಗ ಅವರು ಬಯಸಿದ ವೃಕ್ಷ ಕಲ್ಪವೃಕ್ಷವನ್ನು ಕಂಡರು. ದುಷ್ಟಶಕ್ತಿಗಳ ವಿರುದ್ಧ ಹೋರಾಡಲು ಶಿವನು ಕೈಲಾಸ ಪರ್ವತದಿಂದ ಹೊರಬಂದಾಗ ಪಾರ್ವತಿಗೆ ಆಗಾಗ ಒಂಟಿತನ ಕಾಡುತ್ತಿತ್ತು. ಆದ್ದರಿಂದ ಅವಳು ಕಲ್ಪವೃಕ್ಷದಿಂದ ಮಗಳನ್ನು ಬಯಸುತ್ತಾಳೆ ಮತ್ತು ಆಕೆಯ ಆಸೆ ಈಡೇರುತ್ತದೆ.
ಪಾರ್ವತಿಗೆ ಮಗಳು ಜನಿಸುತ್ತಾಳೆ. ಆಕೆಗೆ ಅಶೋಕ ಸುಂದರಿ ಎಂದು ಹೆಸರಿಸುತ್ತಾಳೆ. ಇದರಲ್ಲಿ ಅಶೋಕ ಎಂದರೆ ದುಃಖವಿಲ್ಲದೆ ಮತ್ತು ಸುಂದರಿ ಎಂದರೆ ಸುಂದರ. ಶಿವನು ಗಣೇಶನ ಶಿರಚ್ಛೇದ ಮಾಡಿದಾಗ ಅಲ್ಲಿ ಅಶೋಕ ಸುಂದರಿ ಇದ್ದಳು ಎಂದು ಜನಪದರು ಹೇಳುತ್ತಾರೆ. ತಂದೆಯ ಕೃತ್ಯಕ್ಕೆ ಹೆದರಿ ಉಪ್ಪಿನ ಮೂಟೆಯ ಹಿಂದೆ ಅಡಗಿಕೊಂಡಳು. ನಂತರ ಆಕೆಯ ತಂದೆ ಅವಳನ್ನು ಸಮಾಧಾನಪಡಿಸಿ ಸಹಜ ಸ್ಥಿತಿಗೆ ತಂದರು. ಹೀಗಾಗಿ ಅಶೋಕ ಸುಂದರಿಯ ಹೆಸರು ಉಪ್ಪಿನೊಂದಿಗೆ ಸೇರಿಕೊಂಡಿದೆ ಎಂದು ಹೇಳಲಾಗುತ್ತದೆ. ಹಿಮಾಲಯದಲ್ಲಿ ಭಸ್ಮಾಸುರ ಎಂಬ ರಾಕ್ಷಸನಿದ್ದನು. ಅವನು ಶಿವನನ್ನು ಮೆಚ್ಚಿಸಲು ಹಲವಾರು ವರ್ಷಗಳ ಕಾಲ ಧ್ಯಾನ ಮಾಡುತ್ತಿದ್ದನು. ಅವನ ಭಕ್ತಿಯಿಂದ ಸಂತುಷ್ಟನಾದ ಶಿವನು ಅವನ ಮುಂದೆ ಪ್ರತ್ಯಕ್ಷನಾದನು ಮತ್ತು ವರವನ್ನು ಕೇಳುವಂತೆ ಹೇಳುತ್ತಾನೆ. ಬುದ್ಧಿವಂತ ಭಸ್ಮಾಸುರನು, ಸ್ವಾಮಿ, ನಾನು ನನ್ನ ಬಲಗೈಯಿಂದ ಮುಟ್ಟುವ ಎಲ್ಲ ವಸ್ತುವು ತಕ್ಷಣವೇ ಬೂದಿಯಾಗುವ ವರವನ್ನು ನನಗೆ ನೀಡು ಎಂದು ವರವನ್ನು ಬೇಡುತ್ತಾನೆ. ರಾಕ್ಷಸನ ದುಷ್ಟ ಉದ್ದೇಶಗಳನ್ನು ಅರಿತುಕೊಳ್ಳದೆ ಶಿವನು ವರವನ್ನು ನೀಡುತ್ತಾನೆ. ಭಸ್ಮಾಸುರನು ಭಗವಂತನ ಮೇಲೆ ವರವನ್ನು ಪರೀಕ್ಷಿಸಲು ಶಿವನನ್ನು ಬೂದಿಯಾಗಿ ಪರಿವರ್ತಿಸಲು ಮತ್ತು ಪರಮಶಕ್ತಿಯನ್ನು ಪಡೆಯಲು ಉದ್ದೇಶಿಸುತ್ತಾನೆ. ಅವನು ಶಿವನನ್ನು ಬೆನ್ನಟ್ಟುತ್ತಿದ್ದಾಗ ಭಗವಾನ್ ವಿಷ್ಣುವು ಶಿವನನ್ನು ರಾಕ್ಷಸನಿಂದ ರಕ್ಷಿಸಲು ನಿರ್ಧರಿಸುತ್ತಾನೆ. ವಿಷ್ಣು ಮೋಹಿನಿ ಎಂಬ ಸುಂದರ ಮಹಿಳೆಯಾಗಿ ಬದಲಾಗುತ್ತಾನೆ ಮತ್ತು ಭಸ್ಮಾಸುರನ ಮುಂದೆ ಕಾಣಿಸಿಕೊಳ್ಳುತ್ತಾನೆ. ಅವಳ ಮೋಡಿ ಮಾಡುವ ಸೌಂದರ್ಯವು ಅವನನ್ನು ಅವಳಿಗೆ ಬೀಳುವಂತೆ ಮಾಡುತ್ತದೆ. ಮೋಹಿನಿ ಭಸ್ಮಾಸುರನಲ್ಲಿ, ನೀನು ತನ್ನಂತೆ ಕುಣಿದು ತನ್ನನ್ನು ಸೋಲಿಸಿದರೆ ನಾನು ನಿನ್ನನ್ನು ಮದುವೆಯಾಗುವುದಾಗಿ ಹೇಳುತ್ತಾಳೆ. ಭಸ್ಮಾಸುರನು ಒಪ್ಪುತ್ತಾನೆ ಮತ್ತು ಮೋಹಿನಿಯ ಪ್ರತಿ ಹೆಜ್ಜೆಯನ್ನು ಅನುಸರಿಸುತ್ತಾನೆ. ಅವನ ಆತ್ಮವಿಶ್ವಾಸ ಹೆಚ್ಚುತ್ತಲೇ ಹೋದಂತೆ ಮೋಹಿನಿ ತನ್ನ ಬಲಗೈಯಿಂದ ತಲೆಯ ಮೇಲೆ ಇಟ್ಟುಕೊಂಡು ಹೆಜ್ಜೆ ಹಾಕುತ್ತಾಳೆ. ಅತಿಯಾದ ಆತ್ಮವಿಶ್ವಾಸದ ರಾಕ್ಷಸನು ತನ್ನ ವರವನ್ನು ಮರೆತು ತನ್ನ ಬಲಗೈಯನ್ನು ಅವನ ತಲೆಯ ಮೇಲೆ ಇಡುತ್ತಾನೆ. ತಕ್ಷಣವೇ ಅವನು ಬೂದಿಯಾಗಿ ಬದಲಾಗುತ್ತಾನೆ. ಶಿವನಿಗೆ ನೀಲಕಂಠ ಎಂಬ ಹೆಸರು ಬಂದಿದ್ದು ಹೇಗೆ? ಇದರ ಹಿಂದೆ ಒಂದು ರೋಚಕ ಕಥೆ ಇದೆ. ದುರ್ವಾಸ ಋಷಿ ಒಮ್ಮೆ ಎಲ್ಲ ದೇವತೆಗಳನ್ನು ಶಪಿಸುತ್ತಾನೆ. ಅವರನ್ನು ಶಕ್ತಿಹೀನರನ್ನಾಗಿ ಮಾಡುತ್ತಾನೆ ಮತ್ತು ಎಲ್ಲ ಅದೃಷ್ಟವನ್ನು ಕಳೆದುಕೊಳ್ಳುವಂತೆ ಮಾಡುತ್ತೇನೆ ಎಂದು ಶಾಪವನ್ನು ನೀಡುತ್ತಾನೆ. ದೇವರುಗಳು ವಿಷ್ಣುವಿನ ಸಹಾಯವನ್ನು ಬಯಸುತ್ತಾರೆ. ಆಗ ವಿಷ್ಣು ಕಳೆದು ಹೋದ ಅದೃಷ್ಟವನ್ನು ಮರಳಿ ತರಲು, ಸಹಾಯ ಮಾಡುವ ಅಮೃತವನ್ನು ಪಡೆಯಲು ಸಾಗರವನ್ನು ಮಂಥನ ಮಾಡಲು ಸೂಚಿಸುತ್ತಾನೆ. ಸಮುದ್ರ ಮಂಥನಕ್ಕಾಗಿ ತಮ್ಮ ಶಕ್ತಿಯನ್ನು ಸಂಯೋಜಿಸಲು ದೇವತೆಗಳು ರಾಕ್ಷಸರೊಂದಿಗೆ ಪಾಲುದಾರರಾಗಬೇಕಾಗುತ್ತದೆ. ವಾಸುಕಿ ಎಂಬ ಸರ್ಪವನ್ನು ಮಂಥನದ ಹಗ್ಗವನ್ನಾಗಿ ಮಾಡಲಾಗುತ್ತದೆ ಮತ್ತು ಮಂದಾರ ಪರ್ವತವನ್ನು ಮಂಥನದ ದಂಡವಾಗಿ ಮಾಡಲಾಗುತ್ತದೆ. ಮಂಥನ ಪ್ರಕ್ರಿಯೆಯಲ್ಲಿ ವಿಶ್ವದಲ್ಲಿ ಇಡೀ ಸೃಷ್ಟಿಯನ್ನು ನಾಶ ಮಾಡುವ ಸಾಮರ್ಥ್ಯವನ್ನು ಹೊಂದಿದ್ದ ಹಾಲಾಹಲ ವಿಷ ಸೇರಿದಂತೆ ಅನೇಕ ವಸ್ತುಗಳು ಸಾಗರದಿಂದ ಹೊರಬರುತ್ತವೆ. ವಿಷದ ಹರಡುವಿಕೆಯಿಂದ ಭಯಭೀತರಾದ ದೇವತೆಗಳೆಲ್ಲರೂ ಮತ್ತೆ ವಿಷವನ್ನು ಸಮೀಪಿಸುತ್ತಾರೆ. ಆಗ ವಿಷ್ಣು ಇದಕ್ಕೆ ಪರಿಹಾರವನ್ನು ನೀವು ಭಗವಾನ್ ಶಿವ ಪಡೆದುಕೊಳ್ಳಬೇಕೆಂದು ಹೇಳುತ್ತಾನೆ, ಏಕೆಂದರೆ ಅವನು ಮಾತ್ರ ನಿಮ್ಮನ್ನು ರಕ್ಷಿಸಬಲ್ಲನು. ಭಗವಾನ್ ಶಿವನು ವಿಷವನ್ನು ಕುಡಿಯಲು ಮುಂದಾದನು, ಆದರೆ ವಿಷವು ದೇಹಕ್ಕೆ ಪ್ರವೇಶಿಸುವುದನ್ನು ತಡೆಯಲು ಪಾರ್ವತಿ ದೇವಿಯು ಶಿವನ ಗಂಟಲನ್ನು ಬಿಗಿಯಾಗಿ ಹಿಡಿಯುತ್ತಾಳೆ. ವಿಷವು ಶಿವನ ಗಂಟಲನ್ನು ನೀಲಿ ಬಣ್ಣಕ್ಕೆ ತಿರುಗಿಸುತ್ತದೆ. ಆದ್ದರಿಂದ ಅವನನ್ನು ನೀಲಕಂಠ ಎಂದು ಕರೆಯುತ್ತಾರೆ. ಒಂದು ದಿನ ಎಲ್ಲ ದೇವರುಗಳು ಭಗವಾನ್ ವಿಷ್ಣುವಿನ ಬಳಿಗೆ ಬಂದು ರಾಕ್ಷಸರ ದಾಳಿಯಿಂದ ತಮ್ಮನ್ನು ರಕ್ಷಿಸುವಂತೆ ಬೇಡಿಕೊಳ್ಳುತ್ತಾರೆ. ತನಗೆ ರಾಕ್ಷಸರೊಂದಿಗೆ ಹೋರಾಡುವಷ್ಟು ಶಕ್ತಿ ಇಲ್ಲ ಮತ್ತು ಶಿವನ ಸಹಾಯವನ್ನು ಪಡೆಯಬೇಕು ಎಂದು ವಿಷ್ಣುವು ಹೇಳುತ್ತಾನೆ. ಅವನು ಕೈಲಾಸವನ್ನು ತಲುಪಿದಾಗ ಶಿವನನ್ನು ಆಳವಾದ ತಪಸ್ಸಿನಲ್ಲಿ ಕಾಣುತ್ತಾನೆ. ಅವನಿಗೆ ತೊಂದರೆ ಕೊಡಲು ಇಷ್ಟವಿಲ್ಲದ ಭಗವಾನ್ ವಿಷ್ಣುವು ಶಿವನು ತನ್ನ ಭ್ರಾಂತಿಯಿಂದ ಹೊರಬರುವವರೆಗೆ ಪ್ರಾರ್ಥಿಸಲು ನಿರ್ಧರಿಸುತ್ತಾನೆ. ವಿಷ್ಣುವು ಪ್ರತಿ ಪಠಣದ ವಿರುದ್ಧ ಒಂದು ಕಮಲದ ಹೂವನ್ನು ಅರ್ಪಿಸುವ ಮೂಲಕ ಶಿವನ ಹೆಸರನ್ನು ಪ್ರತಿದಿನ 1000 ಬಾರಿ ಜಪಿಸುತ್ತಾನೆ. ಶಿವನು ತನ್ನ ತಪಸ್ಸಿನಿಂದ ಹೊರಬಂದಿದ್ದಾನೆಂದು ತಿಳಿಯದೆ ವಿಷ್ಣುವು ದಿನವಿಡೀ ತನ್ನ ಜಪವನ್ನು ಮುಂದುವರಿಸುತ್ತಾನೆ. ಶಿವನು ವಿಷ್ಣುವಿನ ಮೇಲೆ ಚಮತ್ಕಾರವನ್ನು ಆಡಲು ನಿರ್ಧರಿಸುತ್ತಾನೆ ಮತ್ತು ವಿಷ್ಣುವು ಜೋಡಿಸಿದ ಗುಂಪಿನಿಂದ ಒಂದು ಕಮಲವನ್ನು ರಹಸ್ಯವಾಗಿ ತೆಗೆದುಹಾಕುತ್ತಾನೆ. ವಿಷ್ಣು 999 ಬಾರಿ ಪಠಿಸಿದ ನಂತರ ತನ್ನ ಸಂಗ್ರಹದಲ್ಲಿ ಒಂದು ಹೂವು ಕಾಣೆಯಾಗಿದೆ ಎಂದು ಅವನು ಅರಿತುಕೊಂಡನು. ಅವನು ತಕ್ಷಣ ತನ್ನ ಕಣ್ಣನ್ನು ಕಿತ್ತು ಶಿವನ ಪಾದದಲ್ಲಿ ಅರ್ಪಿಸುತ್ತಾನೆ. ವಿಷ್ಣುವಿನ ಭಕ್ತಿಯಿಂದ ಪ್ರಭಾವಿತನಾದ ಶಿವನು ಅವನಿಗೆ ವರವನ್ನು ಕೇಳಲು ಹೇಳುತ್ತಾನೆ. ಎಲ್ಲ ದೇವತೆಗಳನ್ನು ಉಳಿಸಲು ರಾಕ್ಷಸರನ್ನು ಸೋಲಿಸುವ ಶಕ್ತಿಯನ್ನು ನೀಡುವಂತೆ ವಿಷ್ಣು ಕೇಳುತ್ತಾನೆ. ಭಗವಾನ್ ಶಿವನು ಅವನಿಗೆ ಸುದರ್ಶನ ಚಕ್ರ ಎಂದು ಕರೆಯಲ್ಪಡುವ ವಿಶಿಷ್ಟ ಹಾಗೂ ಶಕ್ತಿಶಾಲಿಯಾದ ಆಯುಧವನ್ನು ನೀಡುತ್ತಾನೆ.
ರಾವಣ ಶಿವನ ಮಹಾನ್ ಭಕ್ತ. ಆದರೆ ಒಂದು ದಿನ ಅವನು ಶಿವನ ವಾಸಸ್ಥಾನವಾದ ಕೈಲಾಸ ಪರ್ವತವನ್ನು ಕೆಡವಲು ಪ್ರಯತ್ನಿಸುತ್ತಾನೆ. ಅವನು ತನ್ನ ಪ್ರಯತ್ನದಲ್ಲಿ ವಿಫಲನಾಗಿದ್ದರೂ ಈ ಕ್ರಿಯೆಯು ಶಿವನನ್ನು ಕೋಪಗೊಳಿಸುತ್ತದೆ ಮತ್ತು ಅವನು ಕೈಲಾಸ ಪರ್ವತದ ಕೆಳಗೆ ರಾವಣನನ್ನು ಬಲೆಗೆ ಬೀಳಿಸುತ್ತಾನೆ. ಆಗ ರಾವಣನು ಶಿವನನ್ನು ಸುತ್ತಿಸಿ ಹಾಡುಗಳನ್ನು ಆಡಲು ಪ್ರಾರಂಭಿಸುತ್ತಾನೆ. ಅವನು ವೀಣೆಯನ್ನು ಮಾಡಲು ತನ್ನ 10 ತಲೆಗಳಲ್ಲಿ ಒಂದು ತಲೆಯನ್ನು ಕತ್ತರಿಸುತ್ತಾನೆ ಮತ್ತು ಸಂಗೀತವನ್ನು ನುಡಿಸಲು ಸ್ನಾಯುರಜ್ಜುಗಳನ್ನು ತಂತಿಗಳಾಗಿ ಬಳಸುತ್ತಾನೆ. ರಾವಣನ ಭಕ್ತಿಯಿಂದ ಪ್ರಭಾವಿತನಾದ ಶಿವನು ರಾವಣನನ್ನು ಕ್ಷಮಿಸಿ ಬಿಡುತ್ತಾನೆ. ಶಿವನಿಗೆ 3 ಕಣ್ಣುಗಳಿರುವುದರಿಂದ ತ್ರಿಲೋಚನ ಎಂದು ಕರೆಯುತ್ತಾರೆ. ಶಿವನ 3ನೇ ಕಣ್ಣಿನ ಹಿಂದೆ ಒಂದು ಕುತೂಹಲಕಾರಿ ಕಥೆಯಿದೆ. ಒಂದು ದಿನ ಶಿವಧ್ಯಾನ ಮಾಡುತ್ತಿದ್ದಾಗ ಅವನ ಸಂಗಾತಿಯಾದ ಪಾರ್ವತಿ ಅವನೊಂದಿಗೆ ಆಟವಾಡಲು ಯೋಚಿಸಿದಳು. ಅವಳು ಹಿಂದಿನಿಂದ ಬಂದು ತನ್ನ 2 ಕೈಗಳಿಂದ ಅವನ ಕಣ್ಣುಗಳನ್ನು ಮುಚ್ಚಿದಳು. ಶಿವನ ಬಲಗಣ್ಣು ಸೂರ್ಯನನ್ನು ಪ್ರತಿನಿಧಿಸುತ್ತದೆ ಮತ್ತು ಎಡಗಣ್ಣು ಚಂದ್ರನನ್ನು ಪ್ರತಿನಿಧಿಸುತ್ತದೆ ಎಂದು ನಂಬಲಾಗಿದೆ. ಅವನ ಕಣ್ಣುಗಳನ್ನು ಮುಚ್ಚುವುದರಿಂದ ಬ್ರಹ್ಮಾಂಡವು ಕತ್ತಲೆಯಲ್ಲಿ ಮುಳುಗುತ್ತಿದ್ದಂತೆ ಎಲ್ಲೆಡೆ ಅವ್ಯವಸ್ಥೆಗೆ ಕಾರಣವಾಯಿತು. ತಕ್ಷಣವೇ ಶಿವನು ಬೆಂಕಿಯನ್ನು ಹೊರಸೂಸಲು ತನ್ನ ದೈವಿಕ ಶಕ್ತಿಗಳಿಂದ ತನ್ನ ಹಣೆಯ ಮೇಲೆ 3ನೇ ಕಣ್ಣನ್ನು ಸೃಷ್ಟಿಸಿದನು. ಅಲ್ಲದೆ ಬೆಂಕಿಯ ಶಾಖವು ಪಾರ್ವತಿಯ ಕೈಗಳನ್ನು ಬೆವರುವಂತೆ ಮಾಡಿತು. ಆ ಬೆವರು ಶಿವ ಮತ್ತು ಪಾರ್ವತಿ ದೇವಿಯರ ಶಕ್ತಿಯೊಂದಿಗೆ ಸೇರಿ ಅವರ ಮಗುವಾಗಿ ಅಂಧಕ ಎಂದು ರೂಪಾಂತರಗೊಂಡಿತು. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.